ಓದಿರೋ ಹುಡುಗಿ ತಪ್ಪು ಕಂಡುಹಿಡಿಯೋದೇ ಅವಳಿಗೆ ಕೆಲಸ. ಹಾಗಂತ ನಾವು ತಪ್ಪು ಮಾಡ್ಬಾರ್ದು. ನೀವು ಅದರ ಮನಸ್ಸು ಹಚ್ಕೋಬೇಡಿ ಯಜಮಾನ್ರೆ. ಚಿಕ್ಕ ಹುಡುಗಿ ತಿಳಿದ ಅನ್ಬಿಟ್ಲು. ದೇವಸ್ಥಾನಕ್ಕೆ 100 ಜನ ಹೋಯ್ತಾರೆ. ಯಾರೋ ಒಬ್ರು ನಾಸ್ತಿಕರು ದೇವ್ರನ್ನ ಬೈದಿದ್ಕೆ ದೇವ್ರು ಬ್ಯಾಸರ ಮಾಡ್ಕತಾನ. ನೋನು ನನಗೆಲ್ರೂ ಒಂದೇ. ಬೈಯೋರಾಗ್ಲಿ ಹೊಗಳೋರಾಗ್ಲಿ ಎಲ್ಲ ನನ್ನ ಜನ, ನನ್ನ ಪ್ರೀತಿ ಜನ. ನೋಡ್ದ ತಿಪ್ಪೆ, ಅದಕ್ಕೆ ನಮ್ಮ ಯಜಮಾನ್ರನ್ನ ದೇವ್ರು ಅನ್ನೋದು. ರವಿ, ನಿನ್ ತಂಗಿಗೆ ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಪ್ಪ. ಯಜಮಾನ್ರೆ, ಅವಳನ್ನ ಎದುರು ಹಾಕೊಂಡು ನೀನ್ ಇಲ್ಲಿ ಕೆಲಸ ಮಾಡೋದ್ ಬೇಡ. ನೀನ್ ಎಲ್ಲೇ ಇದ್ರು ನನ್ನ ಮಗ, ನನ್ನ ಮುದ್ದು ಮಗ. ಸುಮ್ಮನೆ ಸ್ವಲ್ಪ ದಿವಸ ಅವಳಿಗೆ ನಾನ್ ಯಾರು ಏನು ಅಂತ ನಿಧಾನವಾಗಿ ತಿಳಿಲಿ. ಆಮೇಲೆ ಅವಳೇ ಕಳಿಸ್ಕೊಡ್ತಾಳೆ. ಅಲ್ಲಿ ತನಕ ನೀನು ಅವಳ ಮುಂದೆನೇ ಇರು. ನೀನ್ ಏನ್ ಬೇಕೋ ಎಲ್ಲಾ ವ್ಯವಸ್ಥೆಗಳನ್ನ ನಾನ್ ಮಾಡ್ತೀನಿ. ಯಜಮಾನ್ರೆ, ನಾನ್ ನಿಮ್ಮನ್ ಬಿಟ್ಟು ಅವ್ರೇನ್ ನಿಮ್ ಕೆಲಸದಿಂದಾನೇ ತೆಗಿತಾ ಇಲ್ವಲ್ಲ? 2 ದಿವಸ ಮನೇಲಿರು ಅಂತ ಹೇಳೋವ್ರೆ. ಅದಕ್ಕೆ ಯಾಕೆ ಮಗ ಸಣ್ಣದ್ ಮಾಡ್ಕೊಂತೀಯ ರವಿ? ಬಾಬಾ ಹೋಗು. ಅವರ ಅಣ್ಣನ ದಾರಿ ತಪ್ಪಿಸ್ಬಿಟ್ಟು ತಂಗಿ. ಊರ್ ಜನರ ದಾರಿ ತಪ್ಸಕ್ ಮೊದಲು ನಾವು ಅವಳಿಗೆ ಬೇರೆ ದಾರಿ ತೋರಿಸ್ಬೇಕು. ನಾನೀಗ ಹೇಳೋದನ್ನ ಚೆನ್ನಾಗಿ ಗಮನದಲ್ಲಿ ಇಟ್ಕೊಂಡು ಕೇಳಿ. ನೀವೆಲ್ಲ ಜಮೀನ್ದಾರ್ ಕೊಡೋ ಅಕ್ಕಿ ತಗೊಂಡು ವ್ಯವಸಾಯ ಮಾಡೋದ್ ನಿಲ್ಲಿಸ್ಬಿಟ್ರೆ ಇನ್ 2 ವರ್ಷದಲ್ಲಿ ನಿಮ್ ಜಮೀನು ನಿಮ್ ಕೈ ಬಿಟ್ಟು ಹೋಗುತ್ತೆ. ಏನವ್ವ ನೀನ್ ಹೇಳ್ತಿರೋದು? ನೀವೀಗಾಗ್ಲೇ ಖಾಲಿ ಪತ್ರಕ್ಕೆ ಹೆಬ್ಬೆಟ್ ಹಾಕಿ ಕೊಟ್ಟಿದ್ದೀರಾ. ಅವನ್ ನಿಮ್ಗೆ ಪುಕ್ಸಟೆ ಅಕ್ಕಿನೂ ಕೊಡ್ತಿದ್ದಾನೆ. ಜಮೀನ್ನ ನೀವೇ ಅವನಿಗೆ ಮಾರಿರೋ ತರ ಅದ್ರಲ್ಲಿ ಅವ್ನ್ ಬರ್ಕೊಂಡ್ಬಿಡ್ತಾನೆ. ಆಮೇಲೆ ನೀವ್ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದ್ ನಡೆಯಲ್ಲ. ನಿಮ್ ಜಮೀನಲ್ಲಿ ನೀವ್ ಯಾಕೆ ವ್ಯವಸಾಯ ಮಾಡ್ತಿಲ್ಲ ಅಂದ್ರೆ ನಿಮ್ ಕೈಲಿ ಉತ್ತರ ಕೊಡಕ್ ಆಗಲ್ಲ. ಅಯ್ಯೋ ಶಿವನೇ, ಈಗ ಏನ್ ಅನ್ಯಾಯ! ನಾಳೆಯಿಂದ ಅವ್ನ್ ಕೊಡೋ ಅಕ್ಕಿನ ಯಾರು ತಗೋಬಾರ್ದು. ಬೇಡ ಅಂತ ಹೇಳಿ. ಬಲವಂತ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದು ನಮ್ ಭೂಮಿ, ನಮ್ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿರೋ ಆಸ್ತಿ. ಇದನ್ನ ಕಂಡವ್ರಿಗೆ ಬಿಟ್ಟಿಯಾಗಿ ಕೊಡಬಾರ್ದು. ಹೇಗಾದ್ರೂ ಮಾಡಿ ಅವ್ರ ಹತ್ರ ಇರೋ ಪತ್ರನ ನಾವು ತರಿಸ್ಕೋಬೇಕು. ಅದಕ್ಕೆ ನಾನು ಬೇರೆ ಉಪಾಯನೇ ಕೊಡ್ತೀನಿ. ನಿಂತ್ಕೊಳ್ಳಪ್ಪ. ಯಾಕಜ್ಜಿ? ನಿನ್ ತಂಗಿನ ಓದಿಸಿದ್ದಕ್ಕೂ ಸಾರ್ಥಕವಾಯ್ತು. ಏಟೊಂದ್ ಮಾತಾಡ್ತಾಳೆ, ಎಂಥ ವಿಷಯ ತಿಳ್ಕೊಂಡವಳೆ. ಅಯ್ಯ, ನನ್ ತಂಗಿ ಮಾತಾಡಿರೋ ಇಂಗ್ಲಿಷ್ ಇವ್ರಿಗೆಲ್ಲ ಅರ್ಥ ಆಗಿರುತ್ತಲ್ವಾ? ಹೆಂಗ್ ಅರ್ಥ ಆಯ್ತದೆ? ಆ ಶಬ್ದ ಆ ಕಿವಿ ಮೇಲೆ ಕೇಳಿಸ್ಕೊಂಡೇ ಇಲ್ವಲ್ಲ ಬಡ್ಡೆ ತಗೋ. ಏನ್ರಲ್ಲ? ನಿನ್ ತಂಗಿನ ಹೊಗಳೋದಕ್ಕಿಂತ ನೀನು ಹೊಗಳ್ಬೇಕು. ಯಾಕೆಂದ್ರೆ ಓದ್ಸಿ ನೀನಲ್ವಾ? ಹಾ, ಟ್ಯಾಂಕು. ಏನಿಲ್ಲ ಹಂಗಂದ್ರೆ ನಂಗೂ ಗೊತ್ತಿಲ್ಲ. ಪಾಪೆಲ್ಲೋ ಪಾಲು ರವಿ ಇಂಗ್ಲೀಷು. ಇವನ್ ತಂಗಿ ಇಂಗ್ಲಿಷ್ ಮಾತಾಡ್ತಾಳ ಇಲ್ವೋ ಗೊತ್ತಿಲ್ಲ. ಇವನ್ ಮಾತಾಡೋ ಇಂಗ್ಲಿಷ್ ಕಿವಿನೇ ಕಿತ್ತೋಗುತ್ತೆ.